ಇದು ನೋಡಿ ನಮ್ಮ ಹೋಮ್ ಕಂಪೋಸ್ಟ್ ಬಿನ್. ನಮ್ಮ ಮನೇಲಿ ಹಾಗೆ ಒಂದಿತ್ತು, ಸುಮ್ಮನೆ ಎದಕ್ಕಾರ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ ಕಂಪೋಸ್ಟಿಗೆ ಅಂತೇಳಿ ಕನ್ವರ್ಟ್ ಮಾಡಿದ್ದೀನಿ. ಹೇಗೆ ಕನ್ವರ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇದು ಒಂದು 60 ಲೀಟ್ರ್ ಕೆಪಾಸಿಟಿ ಕಂಪೋಸ್ಟ್ ಬಿನ್ನು. ಈ ಒಂದು ಪೈಪ್ ಇಟ್ಟಿದ್ದೀನಿ. ಈ ಪೈಪು ಈ ಥರ ಸೆಂಟ್ರದಲ್ಲಿಟ್ಟರೆ ಏರ್ ಸರ್ಕ್ಯುಲೇಷನ್ ಯೂಸ್ ಆಗುತ್ತೆ. ಇದು ಇಲ್ಲೆಲ್ಲ ಎಡ್ಜಿಗೆಲ್ಲ ಮಳೆ ಹೊಡೆದಿದ್ದೀನಿ, ಕಾಣುತ್ತಾ? ಈ ಥರ ಈ ಥರ ಈ ಥರ ಈ ಥರ ಈ ಥರ ಒಂದು ಆರು ಹೊಡೆದಿದ್ದೀನಿ ಚಿಕ್ಕದಾಗಿ. ಸೊ ನೋಡಿ, ಇಲ್ಲಿ ಹೊಡೆದಿದ್ದೀನಿ. ಇಲ್ಲಿ ನೋಡಿದ್ರೆ ಇದ್ರ ಕೆಳಗಡೆ ಇದೆ, ಹೊರಗಡೆ ಕಾಣೋದಿಲ್ಲ. ಸುಮ್ಮನೆ ಮಳೆಗಿಳೆ ಬಂದರೆ ಪ್ರೊಟೆಕ್ಷನ್ ಇರಲಿ ಅಂತೇಳಿ. ಸೊ ಇದ್ರ ಸುತ್ತಲ ಕಂಪೋಸ್ಟ್ ಹಾಕ್ತೀನಿ ನಾನು, ಗ್ರೀನು ಮತ್ತು ಬ್ರೌನ್ ಕಂಪೋಸ್ಟು. ಸೊ ಇದು ಗಾಳಿ ಎದಕ್ಕಂದರೆ ಏರೇಷನ್ ಬೇಕು, ಏರೋಬಿಕ್ ಇರಬೇಕು. ಏರೋಬಿಕ್ ಇಲ್ಲ ಅಂದರೆ ವಾಸನೆ, ಗಬ್ಬು ವಾಸನೆ ಈ ಥರ ಎಲ್ಲ ಆಗುತ್ತೆ. ಆ ಥರ ಆಗಬಾರ್ದು. ನೀವೇನು ಆಗಲೆಲ್ಲ ಕಲಿಸ್ಬಾರ್ದು ಅಲ್ಲ. ನಾರ್ಮಲಿ ಕಂಪೋಸ್ಟ್ ಹಾಕಿದ್ಮೇಲೆ ಆಗಲೆಲ್ಲ ನೀವು ಕೈ ಹಾಕಿ ಅಲ್ಲಾಡಿಸ್ತಿರ್ಬೇಕು ಗಾಳಿ ಹೋಗೋಕ್ಕೆ. ಸೊ ಈ ಥರ ಹಾಕಿದರೆ ಏರ್ ಸರ್ಕ್ಯುಲೇಷನ್ ಇರುತ್ತೆ. ಮಿನಿಮಮ್ 1 ಫೀಟ್ವರೆಗೂ ಇದ್ರ ಎಫೆಕ್ಟ್ ಇರುತ್ತೆ. ಸೊ 1 ಫೀಟ್ ಒಳಗಡೆ ಇದೆ ಇದು ಸೆಂಟ್ರದಲ್ಲಿ ಇಟ್ಟಿದ್ದೀನಲ್ಲ. ಸೊ ಜಾಸ್ತಿ ಕಲಿಸೋದು ಬೇಕಾಗಿಲ್ಲ.